ಪುಟ್ಟಕ್ಕ ಗಣ್ಯನ್ ಕಡೆ ಅವ್ರು ಬಂದ್ರು. ರೆಡಿ ಮಾಡಿ ಎನ್ನ ಬೇಗ. ದೊಡ್ರ ಈಗ ಬಂದ್ರ? ಪ್ರಯಾಣ ಎಲ್ಲ ಚೆನ್ನಾಗಿತ್ತ? ಬನ್ನಿ ಒಳಗೆ. ಓ ಕಣ್ಮಗ ಚೆನ್ನಾಗಿತ್ತು. ಹೆಣ್ ರೆಡಿ ಆಗೈತಾ? ಹಾ ರೆಡಿ ಆಗಿದೆ ಕಣ್. ಬನ್ನಿ ಕರೆ ಚೆನ್ನಾಗಿದ್ದೀರಾ? ಬನ್ನಿ ಒಳಗ್ ಗಂಡೆಲ್ಲಿ ಕಾಣ್ತಾನೆ ಇಲ್ವಲ್ಲ? ನಾನಲ್ಲ ಕಣ ಗಂಡು ಹಿಂದೆಗಡೆ ಬರ್ತಾವನ್ ತಡಿ. ಗಂಡು ಹಿಂದೆಗಡೆ ಬರ್ತಾವನ? ಸರ್ ನಡ್ರಿ ಎಲ್ಲ ಒಳಗೆ ಫಸ್ಟ್ ಕಾಫಿನ ಟೀನ ಕುಡಿರಂತ ದೂರದಿಂದ ಬೇರೆ ಬಂದಿದೆ. ನೀನೇ ನಾನ ಗಂಡು? ಒಳ್ಳೆ ದಷ್ಟಪುಷ್ಟವಾಗಿ ಚೆನ್ನಾಗಿದೆಯಾ? ನಾನು ಅಲ್ಲ ಕಣ, ಗಂಡು ಹಿಂದೆ ಬರ್ತೈತೆ ನೋಡು ಅವನು. ಓ ಅದ್ಯಾಕಲ್ಲ ಗಂಟೆ ಹಿಂಗ್ ಲಾಸ್ಟ್ ಅಲ್ಲಿ ಬಂದಿಯಾ? ಅದು ಒಳ್ಳೆ ನಿಧಾನಕ್ಕೆ ಡ್ಯಾನ್ಸ್ ಆಡ್ಕ. ಓ ಹಿಂದೆ ಯಾರು ಬರ್ತಿರೋದು? ನಮ್ ಸಿಸ್ಟರಾ? ಹೋಗೋಷ್ಟಲ್ ಗ್ಯಾಪ್ ಅಲ್ಲಿ ಹೆಂಗಾದ್ರು ಕಾಳಾಕ್ಬಿಡ್ಬೇಕು. ಪುಟ್ಟಕ್ಕ ಅಲ್ಲಿ ನೋಡಿದ್ರೆ ಗಂಡಿನ ಕಡೆ ಅವ್ರಲ್ಲ ಒಳಗೆ ಬರಕ್ ಹೇಳಿದೀನಿ. ನೀನ್ ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಇದೀನಿ, ಎಲ್ರು ಗುಂಪ್ಕೊಂಡ್ಕೊಂಡು. ಅಯ್ಯೋ ಶ್ರೀಧರ, ನನ್ ಮಗ್ಳು ಪಾಲಿಟಾವ್ ಕುಡಿದ್ಬಿಟ್ಟಾವ್ ಕಾಣಲೇ. ಏನೋ ಪುಟ್ಟಕ್ಕನ ಮಗಳು ಪಾಲಿಡಲ್ ಕುಡಿದ್ಬಿಟ್ಟವಳ? ಲೇ ನಿಧಾನಕ್ಕೆ ಎಲ್ಲ ಬೇವರ್ಸಿ ನನ್ ಮಗನೇ, ಗಂಡಿನ ಕಡೆ ಅವ್ರು ಬೇರೆ ಒಳಗ್ ಬರ್ತಾವ್ರೆ. ಪುಟ್ಟಕ್ಕ ಈಗ ನಿಧಾನ ಕೇಳಿದ್ರೆ ಈಗ ನಿನ್ ಮಗಳು ಎದ್ಬಿಟ್ಟಲ್ಲೇನೋ? ಬೇರೆ ಫಸ್ಟ್ ಅಲ್ಲಿ ಆಸ್ಪತ್ರೆ ಕರ್ಕೊಂಡು ಗಂಡಿನ ಕಡೆ ನನ್ಗೆ ಅವತ್ತೇ ಡೌಟ್ ಬಂತು ನಿನ್ ಮಗಳನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ಲಾಗ್ಲೇನೆ. ಬಟ್ ನಾನೇನೋ ಸುಂಬದ್ದಲ್ಲ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಯಾರನ್ನ ಲವ್ ಮಾಡ್ತಾವಳೆ ಅನ್ಕೊಂಡ್ರೆ ಕನಕ. ಸರಿ ಗಾಡಿ ಮಾಡ್ಕೊಂಡು ಬೇಗ ಕರ್ಕ ಬಂದಿದ್ದಾರಲ್ಲ, ಡಾಕ್ಟರ್ ಇದಾರ ನೋಡ್ತೀನಿ ಅಂತಲ್ಲಿ. ಡಾಕ್ಟ್ರೇ ನಮ್ ಪುಟ್ಟಕ್ಕನ್ ಕೊನೆ ಮಗಳು ಪಾಲಿಡಲ್ ಕುಡ್ದ್ಬಿಟ್ಟು ಕಣ್ಕೊಂಡ್ ಬಾ ಬೇಗ. ಏನು ನಮ್ ಪುಟ್ಟಿ ಕೊನೆ ಮಗಳು ಪಾಲಿಡಲ್ ಕುಡಿದ್ಬಿಟ್ಟಾಳ? ಬಂದೆ ಕಣ್ ನಡಿ ಬೇಗ ಗಾಡಿ ತೆಗಿ. ಪುಟ್ಟಿನ? ಪುಟ್ಟಕ್ಕನ್ ಕೊನೆ ಮಗಳು ಕಣ್ ನಾನು ಹೇಳಿದ್ದು. ಅದೇ ಕಣ್ ಪುಟ್ಟಿ ಕೊನೆ ಮಗಳೇ ನಡಿಲ್ಲ ನಾನ್ ಹೇಳಿದ್ದು. ನನ್ನ ಹಳೆ ಕ್ಲಾಸ್ಮೇಟ್ ಕಣ್ ಅವಳು ನಡಿಲ್ಲ. ಅದ ವಿಷಯ. ಪುಟ್ಟಕ್ಕ ಟೆನ್ಷನ್ ಏನ್ ತಗೋಬೇಡ, ಇರೋ ಡಾಕ್ಟರ್ ಬಂದವ್ರಲ್ಲ. ಡಾಕ್ಟರ್ ಅಂತೀನಿ ಹಳೆ ಕ್ಲಾಸ್ಮೇಟ್ ಅಂತೆ. ಈಗ ಮಾತಾಡೋ ಟೈಮ್ ಅದು ಅಲ್ಲ, ಡಾಕ್ಟರ್ ಹೇಳಿದ್ರು ನಮ್ ಪುಟ್ಟಿ ಮಗಳ ಅಂತ, ಅದಕ್ಕೆ ಕೇಳ್ದೆ ಕಣ. ಸರಿ ಬಿಡು, ನೀನ್ ಯಾಕೆ ಟೆನ್ಷನ್ ತಗೊಂಡಿಯಾ? ಡಾಕ್ಟ್ರು ಎಲ್ಲ ನೋಡ್ಕೋತಾರಂತೆ. ಡಾಕ್ಟ್ರು ಪಟ್ನಕ್ಕೆ ಹೋಗಿ MBBS ಮಾಡ್ಕೊಂಡ್ ಬಂದಾರೆ. ನಿಮ್ ಮಗ್ಳ ಜೀವಕ್ಕೆ ಏನ್ ಆಗಕ್ಕಿಲ್ಲ ಕಣ. ಈ ಪಾಲಿಡಲ್ ಓಡಿದ್ರೆ ನಮ್ಮ ಹೊಲದಲ್ರ ಕೀಟ್ಗಳೇ ನಾಶ ಆಗಕ್ಕಿಲ್ಲ. ನಿನ್ ಮಗ್ಳ ಜೀವಕ್ಕೆ ಏನ್ ಆತದ? ಏನ್ ಟೆನ್ಷನ್ ತಗೋಬಿಡೋದಿಲ್ಲ. ಡಾಕ್ಟರ್ ಅವ್ರೆ, ದೇವ್ರವ್ರೆ, ನಾನಿದೀನಿ ನಿನಗೆ. ಪುಟ್ಟಕ್ಕ ಯಾರಿಲ್ಲ ಅಂದ್ರೇನು ನಿನ್ ಜೊತೆ ಯಾವತ್ತು ನಾನು ಹೇಳ್ತೀನಿ ಕಣ. ಹೌದು, ಅವತ್ತಾಕ್ಲ ನೀನ್ ಎಲ್ಲಿಲ್ಲ, ಮತ್ತೆ ನನ್ ಮಗಳು ಬಸ್ ಸ್ಟಾಪ್ ಹತ್ರ ಇದ್ಲು ಅಂದ್ರ? ನಾನು ಅವತ್ತು ಸಂತೆಗೆ ಹೊಂಟಿದ್ದೆ, ನಿನ್ ಮಗಳು ನಡೆದ ಬಸ್ ಸ್ಟಾಪ್ ನಲ್ಲಿ. ನಾನೇನ ಬಂದಿರ್ಬೇಕೇನೋ ಪಟ್ನಕ್ಕೆ ಅನ್ಕೊಂಡು ನಾನ್ ಕರ್ಕ ಬಂದೆ ಕಣ್ಪುಟ್ಟಕ್ಕ. ನಂಗೆ ಹೆಂಗ್ ಗೊತ್ತಿತ್ತು ಹಿಂಗೆ ಅಂತ ಗೊತ್ತಿರೋ ನಾನು ಏನ್ಕೊಟ್ಟು ಹೇಳ್ತಿರ್ನಿಲ್ವೇ? ಸರಿ ಬಿಡಿ, ಅದೆಲ್ಲ ಮಾತಾಡೇನ್ ಪ್ರಯೋಜನ ಇಲ್ಲ. ಫಸ್ಟ್ ಮಗಳು ಹುಷಾರಾಗಿ ಬಿಡ್ಲಿ, ಆಮೇಲೆ ಕೇಳೋಣಂತೆ ಯಾರ ಬೇವರ್ಸಿ ನನ್ ಮಗ ಯಾರನ್ನ ಲವ್ ಮಾಡ್ತಾಳೆ ಅಂತ. ಆಮೇಲೆ ನಾನು ನೋಡ್ಕೋತೇನಂತೆ ಮುಂದಿನ ನನಗ್ ಬಿಡು. ನನಗ್ ಗೊತ್ತು ದೊಡ್ಡ ರೌಡಿಗಳೆಲ್ಲ ನನಗ್ ಗೊತ್ತಾಯ್ತಲ್ಲ. ನಾನ್ ಕರ್ಕನಾಗ ಆಮೇಲೆ ವಿಚಾರಿಸ್ಕತೀನಿ ಕಣ. ನಮ್ಮನೆ ಮಗಳು ಬಸ್ ಚೆನ್ನಾಗಿರ್ಲಿ, ಸುಮ್ನೆ ಬಸ್ ಬಂದ್ರೆ ಸಾಕ್ತಾನೆ. ನೀನ್ ಆಮೇಲೆ ಅವಳು ಎದ್ ಬಂದ್ಮೇಲೆಲ್ಲ ಒಡೆಯಕ್ಕೆ ಗಿಡಕ್ಕೆಲ್ಲ ಹೋಗಿದ್ಯಾ? ಈಗಿಲ್ಲ, ವರ್ಷಗಳೆಲ್ಲ ಸರಿ ಇರಕ್ಕಲ್ಲ. ಆಮೇಲೆ ಸರಿ ಅಂತ ಹೂ ಅನ್ಬಿಟ್ಟು ತಲೆ ಆಡಿಸ್ಬಿಟ್ಟು ನೈಟ್ ಜಂಪ್ ಆಗ್ಬಿಡ್ತವೆ. ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕಿದನ್ನೆಲ್ಲ. ಇನ್ ನನಗ್ ಬಿಡೋದಿನೋ ಇದೆಲ್ಲ ನನಗ್ ಗೊತ್ತು. ನಾ ತುಂಬಾ ಹ್ಯಾಂಡ್ಲ್ ಮಾಡ್ಬಿಟ್ಟಿದ್ದೀನಿ ಅವಾಗಿಂದಾನೆ. ಸರಿನಾ? ನೋಡಲ್ ನಾನು ನೀನು ಇಲ್ಲಿ ಕಷ್ಟ ಸುಖ ಮಾತಾಡ್ತಾ ಇದೀವಿ, ಏನಾಯ್ತೋ ಎಂತಪ್ಪೋ ಅಂತ. ಅಲ್ಲಿನ್ ಗಂಡ ನೋಡಲ್ ಲಿಂಗಪ್ಪನ್ ನರ್ಸಿಕ್ ಕನೆಕ್ಟ್ ಹೋಗಿ ವಿಚಾರಿಸ್ಕೇನು ಅಂತ. ಮುದವೆ ಸುಮ್ನೆ ನಾನೇ ನನ್ ಮಗ್ಳಿಗೆ ಏನಾಯ್ತು ಅಂತ ಟೆನ್ಷನ್ ಅಲ್ಲಿ ನೀನ್ ಬರಲಿ. ಸರಿ ಬಿಡ್ಕನ್ಬಿಟ್ಟಕ್ಕ, ಯಾಕೆ ಗಳ್ತಿದ್ಯಾ? ಟೆನ್ಷನ್ ತಗೋಬೇಡಕ್ಕ, ನಾನಿದಿನ ನೋಡ್ಕೋತೀನಿ ತಗ. ಏನು ಎತ್ತ ಎಲ್ಲ ವಿಚಾರಿಸ್ತೀನಿ ಅಂತ ಹೇಳ್ದೆ ತಾನೆ. ಅಲ್ಲಿ ಬೇಡ ಸುಮ್ನೆ ಇರೋ. ನಿಂಗಯ್ಯ ಅಲ್ಲಿ ನೋಡಲ್ಲಿ ಪುಟ್ಟ ಗಳ್ತೋಳು, ಸ್ವಲ್ಪ ಸಮಾಧಾನ ಮಾಡಲ್ಲಿ. ಬರೀ ಆ ನರ್ಸ್ ಕಡಿಕ್ ನೋಡೋದೇ ಆಯ್ತು. ನರ್ಸು ನಮ್ಮೂರ್ ಕೆಂಚವ್ ಇಲ್ವಾ? ಕೆಂಚವ್ನ ಮಗಳಿದಂಗಿದ್ಲು ಕಣ್ಲ, ಅದಕ್ಕೆ ನೋಡಕ್ ಬಂದೆ ಅಷ್ಟೇಯ. ನೀನ್ ಅದಕ್ಕೆ ತಪ್ಪು ತಿಳ್ಕೊಂಡು ಪುಟ್ಟಕ್ಕಂಕುಟ್ ಹಾಕಟ್ಬಿಟ್ಟಲ್ಲಯ್ಯ. ಹೌದಾ ನಿಂಗಣ್ಣ? ಸಾರಿ ಕನಕತ್ತಾಗಿಲ್ಲ. ಸರಿ ಬಿಡು, ಹೋಗಿ ಆ ಕೆಂಚವನ್ ಮಗ್ಳನ್ನ ಸ್ನಾನ ನಡ್ಕೋತೀನಂತೆ. ಅಂದ್ರೆ ಯಾವ್ರು ಏನು ಎತ್ತ ಅಂತ ವಿಚಾರಿಸ್ಕೊಂಡು ನಿಂಗೆ ಹೇಳ್ತೀನಂತ ಕಣ. ಆಮೇಲೆ ಫಸ್ಟ್ ಇಲ್ಲಿ ಟೆನ್ಷನ್ ಅಲ್ಲಿ ನಿಂತ್ಕೊಳ್ಳಿ. ಸುಮ್ನೆ ಸ್ವಲ್ಪ ನಿನ್ ಮಗ್ಳಿಗೆ ಹಿಂಗ ಆಯ್ತೆ, ಸ್ವಲ್ಪ ಅದು ಇದು ಅನ್ನ ಏನು ಟೆನ್ಷನ್ ಇಲ್ವಲ್ಲ ನಿಂಗೆ? ಆ ಪುಟ್ಟಕ್ಕೆ ನೋಡ ಅಲ್ಲಿ ಅಳ್ತೈತೆ, ಕಣ್ಣೀರ್ ವರ್ಷನ ಏನು ಏನಿಲ್ಲ. ಬರೀ ಆ ನರ್ಸ್ ಕಡೆ ನೋಡ್ಕೊಂಡು ನಿಂತ್ಕೊಳ್ಳೋದೇ ಆಯ್ತು. ಪುಟ್ಟಿ ಅಳ್ಬೇಡ್ಕಂಡ್ ಸುಮ್ನಿರ. ನಮ್ ಶ್ರೀಧರ್ ಅವನ್ನೆಲ್ಲ ನೋಡ್ಕೊತನ್ಕಂಡ್ ಸುಮ್ನಿರು, ಹೋಗ್ಲಿ ಅಳ್ಬೇಡ. ಥ್ಯಾಂಕ್ ಯು ಸೋ ಮಚ್ ಗುರು. ಇಷ್ಟೊತ್ತರೆಗೂ ಪೇಷನ್ಸ್ ಇಂದ ಫುಲ್ ವಿಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ಹಂಗೆ ಹೋಗೋಕ್ತೀರಾ? ನಿಮ್ ಮಕ್ಕದಲ್ಲಿ ಸ್ಮೈಲ್ ಅನ್ನೋದು ಬಂತು ಅಂದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡೋಗ್ಲೇಬೇಕು ಗುರು. ಪ್ಲೀಸ್ ಬಾಯ್.